ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಕ್ಕಂಥದ್ದು. ಟೋಟಲ್ 510 ಸೈಟ್ಗಳಿರ್ತಕ್ಕಂಥ ಲೇಔಟು. ಎಲ್ಲ ಮೇನ್ ರೋಡ್ಸ್ 40 ಫೀಟ್ ರೋಡ್ಸ್ ಇದೆ. ಸಬ್ ರೋಡ್ ಬಂದು 30 ಅಡಿ ರೋಡ್ ಇದೆ. ಎಲ್ಲ ರೋಡ್ಗಳು 30 ಎಕರೆಯಲ್ಲಿ ಇಂಟರ್ಲಾಕ್ ಪೇವರ್ ಸಿಸ್ಟಮೇ ಕೊಟ್ಟಿದ್ದೀವಿ. ಕಾರ್ ಹೋಗೋದಕ್ಕೆ ರ್ಯಾಂಪ್ ಅನ್ನು ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಇದು ರ್ಯಾಂಪ್ ಅಂತ ಕರಿತೀವಿ. ನಮ್ಮ ಲೇಔಟ್ ಅಲ್ಲಿ ಒಟ್ಟು 6 ಪಾರ್ಕ್ಗಳಿದೆ. 4.5 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೇವೆ ಬರೀ ಪಾರ್ಕ್ಗೋಸ್ಕರ. ಈ 1 ಎಕರೆ ಜಾಗವನ್ನ ಕ್ರಿಕೆಟ್ ಗ್ರೌಂಡ್ಗಾಗಿ ಮೀಸಲಿಟ್ಟಿದ್ದೇವೆ. ನಮ್ಮ 30 ಎಕರೆ ಲೇಔಟ್ಗೆ 2 ಸೆಕ್ಯೂರಿಟಿ ಕ್ಯಾಬಿನ್ ಅನ್ನ ರೆಡಿ ಮಾಡಿದ್ದೀವಿ. ಇವಾಗ ನೀವು ನೋಡ್ತಾ ಇರೋಂಥ ರೋಡ್ 3/4 ಕಿಲೋಮೀಟರ್ ಲೆಂತ್ ಇದೆ. ಇದು ನಾವು ಖುಷಿಯಾಗಿದ್ದನ್ನ MG ರೋಡ್ ಅಂತ ಹೆಸರಿಟ್ಟಿದ್ದೀವಿ. ಸ್ಯಾನಿಟರಿ ಪೈಪ್ ಕನೆಕ್ಷನ್ ಮತ್ತೆ ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ. ನಂಬರ್ ಪ್ಲೇಟ್ ಪ್ರತಿ ಸೈಟ್ ಅಲ್ಲೂ ಇಂಡಿವಿಜುವಲ್ ಸೈಟ್ ಬೌಂಡ್ರಿ 4 ಕಡೆನೂ ನಿಮ್ಗೆ ಬೌಂಡ್ರಿ ಇರುತ್ತೆ. ಒಬ್ಬರೇ ಸಿಂಗಲ್ ಓನರ್ ಎಂಟೈರ್ ಪ್ರಾಜೆಕ್ಟ್ಗೆ. ಸಿಂಗಲ್ ಓನರ್, ಸಿಂಗಲ್ ಕನ್ವರ್ಷನ್ ಕಾಪಿ, ಸಿಂಗಲ್ ಅಪ್ರೂವಲ್ ಕಾಪಿ. ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ಓನರ್ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಕಸ್ಟಮರ್ ಯಾರಿಗೂ GP ಅನ್ನು ಕೊಡೋದಿಲ್ಲ. ಸರ್, ನಾವು ಇದುವರೆಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಡು ಕೊಟ್ಟಿಲ್ಲ. ನಮ್ದು ಕಾನ್ಸೆಪ್ಟ್ ಏನಂತಂದ್ರೆ, ನಾವು ಮಾತಾಡಬಾರ್ದು, ನಮ್ಮ ಪ್ರಾಜೆಕ್ಟ್ ಮಾತಾಡ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರು ಹತ್ರನೇ ಇರ್ತಕ್ಕಂಥ ಗೌರಿಬಿದನೂರಿಗೆ ಬಂದಿದ್ದೀನಿ. ಈ ಗೌರಿಬಿದನೂರಲ್ಲಿ ಹಮ್ ಇಂಡಿಯಾ ಎಸ್ಟೇಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಕಡೆಯಿಂದ ನಿಮಗೆ ಹಮ್ ದೇವನಗರಿ ಅಂತಕ್ಕಂಥ ಲೇಔಟಲ್ಲಿ ನಿಮಗೆ ಸೈಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ಬಂದ ತಕ್ಷಣ ಇದೆ ರೆಸಾರ್ಟ ಏನಪ್ಪ ಅನ್ನೋ ಥರ ಇದೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು, ಈ ಥರ ಪ್ರೀಮಿಯಮ್ ಕ್ವಾಲಿಟಿ ಇರ್ತಕ್ಕಂಥ ಲೇಔಟ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಟೋಟಲು 510 ಸೈಟ್ಗಳು ಇರ್ತಕ್ಕಂಥ ಲೇಔಟ್ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಮಗೆ ವೆಂಕಟೇಶ್ ಅವರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್, ಹಮ್ ಇಂಡಿಯಾ ಎಸ್ಟೇಟ್ ಪ್ರಾಜೆಕ್ಟ್ಸ್ ಪರವಾಗಿ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಟೋಟಲ್ ನನ್ನ ಕಡೆಯಿಂದ ಎಂಟ್ರಿ ಆಗ್ತಿದ್ದಂಗ್ಲೇನೆ ಸೊ ಇದೆಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಇದೇನು ಹೋಟೆಲ್ ಗ್ರೌಂಡಿಗೆ ಬಂದ ಅಥವಾ ರೆಸಾರ್ಟ್ಸಿಗೆ ಬಂದ, ಏನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು. ಸೊ ಸೈಟ್ನ ಈ ಥರನೂ ಡೆವಲಪ್ಮೆಂಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ರೀಸೆಂಟಾಗಿ ಒಂದು ಸರ್ಜಾಪುರ ಹತ್ರನೂ ಒಂದು ಸೈಟ್ ತೋರಿಸಿದ್ದೆ. ಓಕೆ, ಅದೂ ಅಷ್ಟೇ ಡೆವಲಪ್ಮೆಂಟ್ ಆಗಿತ್ತು. ಸೊ BMRDA. ಸೊ ಇಲ್ಲಿ ಬಂದಾಗ ಇಷ್ಟು ದೂರ ಬಂದರೆ ಅಂದರೆ ಗೌರಿಬಿದನೂರು ಈ ಸುತ್ತಮುತ್ತ ನಾನು ವಿಡಿಯೋನೂ ಮಾಡಿರಲಿಲ್ಲ ಯಾವುದು. ಮಾಡಿದಾಗ ಸಖತ್ ಪ್ರೀಮಿಯಂ ಕ್ವಾಲಿಟಿ. ಈ ಗೇಟೆಡ್ ಆಗಿರ್ಬೋದು, ನೀವು ಒಳಗಡೆ ಬಂದರೆ ಈ ಗ್ರಾಸರ್ ನೋಡ್ಬೋದು. ಇದು ಮೇಂಟೆನೆನ್ಸು ಸಖತ್ ಮಾಡಿದ್ದೀರಾ ಸರ್. ಅದಂತೂ ಖುಷಿ ಆಯ್ತು ಮೊದಲನೇದಾಗಿ. ಸೂಪರ್. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸೂಪರ್ ಸರ್. ಸರ್ ಟೋಟಲ್ 510 ಸೈಟ್ಗಳಿರ್ತಕ್ಕಂಥ ಲೇಔಟ್ ಅಲ್ಲ ಸರ್ ಇದು? ಹೌದಾ, ಖಂಡಿತವಾಗಿ. ಸರ್ ಸೈಟ್ಗಳ ಡೀಟೇಲ್ಸ್ನ ತಗೊಳೋದಕ್ಕಿಂತ ಮುಂಚೆ ನಿಮ್ಮದು ಹಮ್ ಇಂಡಿಯಾ ಎಸ್ಟೇಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿ. ಎಷ್ಟು ವರ್ಷ ಆಯಿತು, ಏನು ನಿಮ್ಮ ಕಂಪ್ನಿ ಬಗ್ಗೆ? ಒಬ್ಬರೇ ಸಿಂಗಲ್ ಓನರ್ ಎಂಟೈರ್ ಪ್ರಾಜೆಕ್ಟ್ಗೆ. ಒಬ್ಬರೇ ಓನರ್, ಪಾರ್ಟ್ನರ್ಸ್ ಇಲ್ಲ, ಏನಿಲ್ಲ, ಯಾರೂ ಇಲ್ಲ. ಇದು ಬ್ಯೂಟಿ ಏನಂತಂದ್ರೆ ಲೇಔಟ್ ಸಿಂಗಲ್ ಓನರ್, ಸಿಂಗಲ್ ಕನ್ವರ್ಷನ್ ಕಾಪಿ, ಸಿಂಗಲ್ ಅಪ್ರೂವಲ್ ಕಾಪಿ. ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ಓನರ್ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಕಸ್ಟಮರ್ ಯಾರಿಗೂ GP ಅನ್ನು ಕೊಡೋದಿಲ್ಲ. ಯಾವುದೇ ಡೀಲರು ಇಲ್ಲ, ಮಾರ್ಕೆಟಿಂಗ್ ಪರ್ಸನ್ ಇಲ್ಲ, ಡೈರೆಕ್ಟ್ ಓನರ್ ಇಂದಾನೆ ಪ್ರತಿಯೊಂದು ನಾವು ಮೇಂಟೈನ್ ಮಾಡ್ತಾ ಇರೋದು ಸರ್. ಇದು ಬ್ಯೂಟಿ ಅಂದ್ರೆ ಈ ಲೇಔಟ್ ಇದು ಸರ್ ಬ್ಯೂಟಿ. ಓಕೆ, ಎಲ್ಲಿ ಬರುತ್ತೆ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್? ಸರ್, ಗೌರಿಬಿದನೂರಿಂದ ಹಿಂದೂಪುರ ದಾರಿಯಲ್ಲೇ ವಿದುರಾಶ್ವಥ ದೇವಸ್ಥಾನ ಗೇಟ್ ಬರುತ್ತೆ. ಇದು ತುಂಬಾ ಫೇಮಸ್ ದೇವಸ್ಥಾನ. ಇದು ವಿದುರಾಶ್ವಥ ಅನ್ನೋದು 5,000 ವರ್ಷ ಹಳೆ ದೇವಸ್ಥಾನ ಇದು. 5,000? ಹೌದು ಸರ್, ಹೆಚ್ಚು ಕಮ್ಮಿ ಎಷ್ಟು ತಲೆಮಾರು ಹಿಂದಿನೇ. ಹೌದು. ಸೊ ವಿದುರಾಶ್ವಥ ರೈಲ್ವೆ ಸ್ಟೇಷನ್ ಬರುತ್ತೆ ಇದೇ ಪಾಯಿಂಟ್ ಅಲ್ಲೇ. ವಿದುರಾಶ್ವಥ ರೈಲ್ವೆ ಸ್ಟೇಷನ್ ಹಿಂದ್ಗಡೆ 2ನೇ ಜಮೀನು ನಮ್ಮ ಲೇಔಟ್ ಇರೋದು. 2ನೇ ಜಮೀನು? ಹೌದು. ಓಕೆ ಸರ್, ಮತ್ತೆ ಲೋನ್ ಎಲ್ಲ ಯಾವ ಥರ ಸರ್? ಸರ್, ನಮ್ಮಲ್ಲೇ LIC HFL ಇದು ತುಂಬಾ ಸ್ಟ್ಯಾಂಡರ್ಡ್ ಕಂಪನಿ ಇದು. ಸೊ ಇಲ್ಲಿಂದ ಲೋನ್ ಸಿಗುತ್ತೆ ಸರ್ ನಮಗೆ. 25% ಕಸ್ಟಮರ್ ಪೇ ಮಾಡಬೇಕಾಗತ್ತೆ. 75% ಲೋನ್ ಅಮೌಂಟ್ ಅವ್ರಿಗೆ ಸಿಗುತ್ತೆ ಕಸ್ಟಮರ್ಗೆ. 25% ಪೇ ಮಾಡಬೇಕಾಗುತ್ತೆ. 75% ಲೋನ್ ಬ್ಯಾಂಕ್ ಲೋನಿಂದ ಸಿಗುತ್ತೆ. ಓಕೆ, ಮತ್ತೆ ಈ ಲೋನ್ ಆಗೋದಕ್ಕೆ ಇದೆಲ್ಲ ಎಷ್ಟು ದಿನ ಹಿಡಿಯುತ್ತೆ ನಿಮ್ಮ ಕಡೆ? ಸರ್, ಅಗ್ರಿಮೆಂಟ್ ಆಗಿ ಒರಿಜಿನಲ್ ಅಗ್ರಿಮೆಂಟ್ ಯಾವಾಗ ಸಬ್ಮಿಟ್ ಮಾಡ್ತೀವ ಬ್ಯಾಂಕ್ಗೆ, ವಿತಿನ್ 15 ಡೇಸ್ ಅಲ್ಲಿ ಲೋನ್ ಸಿಕ್ಬಿಡುತ್ತೆ. ವಿತಿನ್ 15 ಡೇಸ್ ಅಲ್ಲಿ? 15 ಡೇಸ್ ಆದ್ಮೇಲೆ ಎನಿ ಟೈಮ್ ರಿಜಿಸ್ಟ್ರೇಷನ್ ಅವ್ರು ಮಾಡ್ಕೋಬಹುದು. ಅದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಲ್ವಾ ಇದು? ಹೌದು, ರೆಡಿ ಇದೆ. ಪ್ರತಿ ಸೈಟ್ಗೂ ಈ ಖಾತಾ ಸಿಸ್ಟಮ್ ಇರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್. ಓಕೆ.
ಕವರ್ ಪ್ರತಿಯೊಂದು ಮಾಡಿದ್ರೆ ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನೀವು ಚೆಕ್ ಮಾಡ್ಕೋಬಹುದು ಲೀಗಲ್ ಲಾಯರ್ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದು, ಖಂಡಿತವಾಗಿ. ಅಲ್ವಾ ಸರ್? ಮತ್ತೆ ಈ ಸೈಟ್ಗೆ ಸುತ್ತಮುತ್ತ ಯಾವ ಕಡೆಯಿಂದ ಆಕ್ಸೆಸ್ ಇದೆ, ಯಾವ್ಯಾವ ಏರಿಯಾಯಿಂದ? ಸರ್ ಇವಾಗ ಬೆಂಗಳೂರಿಂದ ಬರುವಾಗ ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಇದು ಟೋಲ್ ರೋಡ್ ಇದು. ಓಕೆ. ಹಿಂದೂಪುರ ಮೇನ್ ರೋಡ್ ಏನಿದೆ ಟೋಲ್ ರೋಡ್ ಇದು. ಚಿಕ್ಕಬಳ್ಳಾಪುರ ಕಡೆಯಿಂದ ಗೌರಿಬಿದನೂರಿಗೆ ಬರ್ಬೋದು. ತುಮಕೂರು ಕಡೆಯಿಂದ ಬಂದವ್ರು ಕೂಡ ಡೈರೆಕ್ಟ್ ಆಗಿ ಗೌರಿಬಿದನೂರಿಗೆ ಆಕ್ಸೆಸ್ ಇದೆ. ಸೊ ಎಲ್ಲ ಕಡೆಯಿಂದನೂ ಹೈವೇ ಅಪ್ರೋಚೇ ಇರೋದು ಗೌರಿಬಿದನೂರಿಗೆ. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಗಿದೆ ಸರ್? ಸರ್ ಇದು ಫಾಸ್ಟ್ ಅಪ್ಕಮಿಂಗ್ ಡೆವಲಪ್ಮೆಂಟ್ ಏರಿಯಾ ಇದು ಗೌರಿಬಿದನೂರು ಅನ್ನೋದು. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಿಟ್ಟ ಮೇಲೆ ನೆಕ್ಸ್ಟ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಬರೋದು ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ, ಗೌರಿಬಿದನೂರು KIDB ಇಂಡಸ್ಟ್ರಿಯಲ್ ಏರಿಯಾ. ಓಕೆ. ಮತ್ತೆ ಸ್ಕೂಲು ಕಾಲೇಜಸ್ ಅವೆಲ್ಲ ಸರ್ ತುಂಬಾ ಚೆನ್ನಾಗಿದೆ ಅಲ್ಲ ಗೌರಿಬಿದನೂರಲ್ಲೇ. ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಥಿಯೇಟರ್ಸ್ ಆಗಿರ್ಬೋದು, ಸ್ಕೂಲು ಕಾಲೇಜು ತುಂಬಾ ಚೆನ್ನಾಗಿ ಬಂದಿದೆ. ಹೊಸದಾಗಿ ಕೇಂದ್ರೀಯ ವಿದ್ಯಾಲಯ ಕೂಡ ಸ್ಯಾಂಕ್ಷನ್ ಆಗಿದೆ ಗೌರಿ. ಮತ್ತೆ ಬಸ್ ಫೆಸಿಲಿಟೀಸ್ ಎಲ್ಲ ಯಾವ ತರ ಇದೆ ಸರ್? ಸರ್ ಬೆಂಗಳೂರಿಂದ ಹಿಂದೂಪುರ ರೋಡ್ ಹೋಗೋ ದಾರಿಯಲ್ಲಿ ಡೈರೆಕ್ಟ್ ವಿದ್ರಾಶ್ವಥ ಬಸ್ ಸ್ಟಾಪ್, ಎಕ್ಸ್ಪ್ರೆಸ್ ಬಸ್ ಸ್ಟಾಪ್ ಆಗಿದೆ. ಓಕೆ. ಮತ್ತೆ ನಮ್ಮ ಲೇಔಟ್ ಇಂದ ಬರೀ 2 ನಿಮಿಷ ವಾಕ್ಗೆ ವಿದ್ರಾಶ್ವಥ ರೈಲ್ವೆ ಸ್ಟೇಷನ್ ಇದೆ. ಸರ್ ಟ್ರೈನ್ ಕನೆಕ್ಟಿವಿಟಿ ಚೆನ್ನಾಗಿದೆ, ಬಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಪ್ರತಿ 5 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾ ಇರುತ್ತೆ ಸರ್ ಇಲ್ಲಿ. ಯಾವ ಫೇಸಿಂಗ್ ಅಲ್ಲಿ ಜಾಸ್ತಿ ಸೈಟ್ಸ್ ಇರೋದಿಲ್ಲಿ? ಸರ್ ನಮ್ಮಲ್ಲೇ ಈಸ್ಟ್ ಫೇಸಿಂಗ್ ಮತ್ತೆ ವೆಸ್ಟ್ ಫೇಸಿಂಗ್ ಇರೋದು. ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್. ಹೌದು. ಓಕೆ. ಎಲ್ಲ ಮತ್ತೆ ಸಾಯಿಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಸರ್ ತುಂಬಾ ಚೆನ್ನಾಗಿದೆ. ನೀವು ಏನ್ ಮರ ನೋಡ್ತಾ ಇದ್ದೀರಾ ಇದ್ರಲ್ಲೇ ನೀವು ಗೊತ್ತಾಗುತ್ತೆ ಸಾಯಿಲ್ ಕ್ವಾಲಿಟಿ ತುಂಬಾ ಫರ್ಟೈಲ್ ಸಾಯಿಲ್ ಇಲ್ಲಿ. ಬರೀ 4 ವರ್ಷದಲ್ಲೇ ಈ ತರ ಫಾರೆಸ್ಟ್ ಆಗೋಗಿದೆ ನಮ್ಮ ಲೇಔಟ್ ಕಂಪ್ಲೀಟ್. 4 ಇಯರ್ಸ್ ಅಲ್ಲಿ, ಬರೀ 4 ಇಯರ್ಸ್ ಅಲ್ಲೇ. ನಿಜನಾ ಸರ್? ಹೌದು ಸರ್. 4 ಇಯರ್ಸ್ ಬ್ಯಾಕ್ ಈ ತರ ಎಲ್ಲ ಏನೂ ಇರಲಿಲ್ಲ, ಗಿಡ ಏನೂ ಇರಲಿಲ್ಲ, ಒಂದು ಲ್ಯಾಂಡ್ ಅಷ್ಟೇ. ಸೂಪರ್ ಸರ್. ಮತ್ತೆ ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಂತ ಎಲ್ಲ ಕಡೆ ನಾನು ತಾರ್ ಹಾಕಿರೋದನ್ನ ನೋಡಿದ್ದೀನಿ. ಏನ್ ಇಲ್ಲೆಲ್ಲ ಈ ತರ ಹಾಕ್ಸ್ಬಿಟ್ಟಿದ್ದೀರಾ ಸರ್? ಇದು ನೀವು ಐ ಅಂಡ್ ವಿಲ್ಲಾ ಪ್ರಾಜೆಕ್ಟ್ ಅಲ್ಲೇ ಅಂದ್ರೆ ಒಂದು 4 ಕೋಟಿ 5 ಕೋಟಿ ಒಂದು ವಿಲ್ಲಾ ಪ್ರಾಜೆಕ್ಟ್ ಅಲ್ಲಿ ಏನ್ ಕಾಸ್ಟ್ ಇರುತ್ತಾ ಅಲ್ಲಿ ಈ ರೋಡ್ ಕ್ವಾಲಿಟಿ ನೀವು ನೋಡ್ಬೋದು. ಇದನ್ನ ಇಂಟರ್ಲಾಕ್ ಪವರ್ ಸಿಸ್ಟಮ್ ಅಂತ ಕರಿತೀವಿ. ಇಂಟರ್ಲಾಕ್ ಪವರ್ ಸಿಸ್ಟಮ್ ಹೈವೇ ಸ್ಟ್ಯಾಂಡರ್ಡ್ ಪ್ರಕಾರ 550 mm ಥಿಕ್ ಕಾಂಪ್ಯಾಕ್ಟ್ ರೋಡ್ಸ್ ನಾವು ಮೇಂಟೈನ್ ಮಾಡಿರೋದು. ನೀವು 50 ಟನ್ ಲಾರಿ ತಂದ್ರೂ ಇದು ಸಿಂಕ್ ಆಗೋದಿಲ್ಲ, ಅಷ್ಟು ಕಾಂಪ್ಯಾಕ್ಟ್ ಆಗಿ ಮಾಡಿರೋ ರೋಡು ಈ ಇಂಟರ್ಲಾಕ್ ಪವರ್ ಸಿಸ್ಟಮ್. ಇದು ಅಡ್ವಾಂಟೇಜ್ ಏನು ಅಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ನಾವೇನು ಮಾಡ್ತೀವೋ ಮಳೆ ನೀರು ಡೈರೆಕ್ಟ್ ಆಗಿ ಭೂಮಿಗೆ ಹೋಗುತ್ತೆ. ಇದು ಓಕೆ, ವೇಸ್ಟ್ ಆಗೋದಿಲ್ಲ ಮಳೆ ನೀರು. ಸೊ ನಾವು ಪ್ರಕೃತಿಗೆ ಒಂದು ಕೊಡುಗೆ ಕೂಡ ಇದೆ. ಇಲ್ಲೇನು ಚಿಕ್ಕ ಪುಟ್ಟ ಗ್ಯಾಪ್ ಇದೆಯೋ ಅದ್ರ ಮುಖಾಂತರ ಎಲ್ಲ ಭೂಮಿಗೆ ಹೋಗುತ್ತೆ. ಆಮೇಲೆ ಇದು ಮೇಂಟೆನೆನ್ಸ್ ತುಂಬಾ ಈಸಿ. ಇನ್ ಫ್ಯೂಚರ್ ಅಲ್ಲಿ ಎಲ್ಲಾದ್ರೂ ಸಿಂಕ್ ಆಗುತ್ತೆ ಅಂತ ಇಟ್ಕೊಳ್ಳೋ ಒಂದಷ್ಟು ಪರ್ಟಿಕ್ಯುಲರ್ ಜಾಗ ಅಷ್ಟು ಮಾತ್ರ ಬ್ಲಾಕ್ಸ್ ತೆಗೆದ್ಬಿಟ್ಟು ಕಾಂಪ್ಯಾಕ್ಟ್ ಮಾಡಿ ಮತ್ತೆ ಆ ಬ್ಲಾಕ್ಸ್ ಅನ್ನು ಕೂಡಿಸಿದ್ರೆ ರೋಡ್ ರೆಡಿ ಆಗೋಯ್ತು. ಅದೇ ನೀವು ಟಾರ್ ರೋಡ್ ಅಲ್ಲೇ ಒಂದ್ಸತಿ ಕಿತ್ತೋಯ್ತು ಅಂತ ಅದು ಹೋಯ್ತು ಅಷ್ಟೇ. ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಸರ್? ಸರ್ ಇದು ನಮ್ಮ ಸೆಂಟಿಮೆಂಟ್ ಪ್ರಾಜೆಕ್ಟ್ ಇದು ಅಲ್ವಾ, ಓನ್ ಜಮೀನ್ ಆಗಿರೋದ್ರಿಂದ ಆ ಸೆಂಟಿಮೆಂಟ್ಗೋಸ್ಕರ ನಾವು ಯಾವತ್ತಿಗೂ ಟಾಪ್ ಕ್ವಾಲಿಟಿ ಲೇಔಟ್ ಕೊಡ್ಬೇಕಂತೇಳಿ ನಾವು ತಯಾರು ಮಾಡಿರೋ ಸರ್ ಇದು ಲೇಔಟ್. ಮತ್ತೆ ಇದ್ರೊಳಗಡೆ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಇವಾಗ ಸ್ವಿಮ್ಮಿಂಗ್ ಪೂಲ್ ಒಂದು ಬಿಟ್ಟು ಇನ್ನು ಎಲ್ಲ ಹೈ ಅಂಡ್ ಕ್ವಾಲಿಟಿ ಡೆವಲಪ್ಮೆಂಟ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಇವಾಗ 4 ಸಿವಿಕ್ ಕಮ್ಯುನಿಟೀಸ್ ಇದೆ. ಪ್ರತಿ ಸಿವಿಕ್ ಕಮ್ಯುನಿಟಿನಲ್ಲೇ ಒಂದು ಟೆನ್ನಿಸ್ ಕೋರ್ಟ್, ವಾಲಿಬಾಲ್ ಕೋರ್ಟ್, ಕ್ರಿಕೆಟ್ ಪಿಚ್, ಈ ಥರ ಎಲ್ಲ ಪ್ರೊವಿಷನ್ಸ್ ಕೊಟ್ಬಿಟ್ಟಿದ್ದೀವಿ ಎಲ್ಲನೂ. 6 ಪಾರ್ಕ್ ಇದೆ ಒಟ್ಟು ಟೋಟಲ್ ಆಗಿ. ನೀವೇನು ಇವಾಗ ಮಿನಿಮಮ್ ರೋಡ್ ಕ್ವಾಲಿಟಿ ಬಂದು 30 ಅಡಿ ಇದರಲ್ಲಿರೋದು. ಆಸ್ ಪರ್ DTCP ಅಪ್ರೂವಲ್ ಪ್ರಕಾರನೇ 1 ಸ್ಕ್ವೇರ್ ಫೀಟ್ ಕೂಡ ಡಿವಿಷನ್ ಮಾಡಿಲ್ಲ ಲೇಔಟ್. 30 ಅಡಿ ಮತ್ತೆ 40 ಅಡಿ ಮೇನ್ ರೋಡ್ಸ್ ಅದು ಬಿಟ್ಟು. ಹೌದಾ? ಓಕೆ. ಮತ್ತೆ ವಾಟರ್ ಫೆಸಿಲಿಟೀಸ್? ಸರ್ ವಾಟರ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ನಮ್ಮ ಲೇಔಟ್ ಅಲ್ಲೇ. ಒಂದೇ ಬೋರ್ವೆಲ್ ಇಂದ 30 ಎಕರೆನ ಮೇಂಟೈನ್ ಮಾಡ್ತಾ ಇದೀವಿ. ಒಂದು ಬೋರಲ್ಲಿ ಒಂದೇ ಬೋರ್ವೆಲ್ ಬರೀ 250 ಅಡಿಗೆ ಮೋಟರ್ ಇಟ್ಟಿರೋದು ಅಷ್ಟೇನೆ. ಪೈಪ್ಗಳೆಲ್ಲ ಕಿತ್ತೋಗ್ತಾ ಇರತ್ತೆ, ಅಷ್ಟು ಪ್ರೆಷರ್ ನೀರು. ಒಂದೇ ಬೋರ್ವೆಲ್ 30 ಎಕರೆ ಮೇಂಟೈನ್ ಮಾಡ್ತಾ ಇದ್ವಿ. ಅಷ್ಟು ಸಫಿಷಿಯಂಟ್ ವಾಟರ್ ಸರ್. ಒಟ್ಟು 4 ಬೋರ್ವೆಲ್ ಇದೆ, ಬಟ್ ಮೇಂಟೈನ್ ಮಾಡ್ತಾ ಇರೋದು ಒಂದೇ ಬೋರ್ವೆಲ್. ಅಷ್ಟು ಖುಷಿ ಆಗುತ್ತೆ ನೀರು. ಓಕೆ, ನೋಡಿ ಸ್ನೇಹಿತರೆ, ಇಷ್ಟು ಡೀಟೇಲ್ಸ್ ನಮಗೆ ವೆಂಕಟೇಶ್ ಸರ್ ತಿಳಿಸ್ಕೊಟ್ರು. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ, ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಸರ್ ಇನ್ನೊಂದು ಸರಿ ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ ಸರ್ ವೀಕ್ಷಕರಿಗೆ. ಸರ್ ನಮ್ಮದೊಂದು ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂತಂದರೆ, ಭೂಮಿ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಲಾಯರ್ ಒಂದು ಒಳ್ಳೆ ರೆಪ್ಯೂಟೆಡ್ ಅಡ್ವೊಕೇಟ್ ಮುಖಾಂತರ ಲೀಗಲ್ ಒಪಿನಿಯನ್ ಮಾಡಿಸ್ಕೊಳ್ಳಿ 100%. ಮತ್ತೆ DTCP ಅಪ್ರೂವಲ್ ಅಂತ ಏನಿರುತ್ತೋ ಅದನ್ನು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿ. ಈ ಖಾತಾ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆಯಾ,
ಇದು ಪರ್ಫೆಕ್ಟ್ ಆಗಿ ಎಲ್ಲಾ ವಿಧದಲ್ಲಿ ಲೀಗಲ್ ಆಗಿ ಬರ್ತಾ ಇದೆ ಇಲ್ವಾ ತಿಳ್ಕೊಂಡು ಮುಂದುವರಿಯೋದು ಉತ್ತಮ. ಯಾವಾಗೇ ಆಗಲಿ, ಯಾವುದೇ ಲೇಔಟ್ ಆಗಿರಲಿ. ಪಾಪ ನಮ್ಮ ಕಸ್ಟಮರ್ಸ್ ಏನು ಮಾಡ್ತಾರೆ, 10,000 ಖರ್ಚಾಗುತ್ತೆ ಅಡ್ವೊಕೇಟ್ ಫೀಸ್, ಯಾಕೆ ಖರ್ಚು ಮಾಡಬೇಕು ಅಂತೇಳಿ 10,000 ಮುಖ ನೋಡ್ತಾರೆ. ಆ ಥರ ಮಾಡಬಾರ್ದು. ಅದು 100% ದೊಡ್ಡ ಮೊತ್ತವನ್ನು ಕಳ್ಕೊಂಡ್ಬಿಡ್ತಾರೆ. ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಸರ್, ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಆಗಿರ್ಬೇಕು, ಇಲ್ಲಿ ಯಾರು ಜವಾಬ್ದಾರಿ ಆಗಿರಲ್ಲ. ಸೊ ಪ್ರತಿಯೊಂದು ಯಾವುದೇ ಒಂದು ಕಾರ್ ತಗೊಂಡ್ರು, ಒಂದು ಸೈಟ್ ತಗೊಂಡ್ರು, ಅದರದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಇರುತ್ತೆ. ಸೈಟ್ ಅಂತ ಬಂದ್ರೆ ಆ ಡಾಕ್ಯುಮೆಂಟ್ ನ ಚೆಕ್ ಮಾಡೋದಕ್ಕೆ ಲೀಗಲ್ ಲಾಯರ್ ಅಂತಾನೆ ಇರ್ತಾರೆ. ಅವ್ರಿಗೊಂದಿಷ್ಟು ಪೇ ಮಾಡಿದ್ರೆ ಅವರು ಪ್ರತಿಯೊಂದು ಡಾಕ್ಯುಮೆಂಟ್ ನ ಯಾವ್ದು ಇಲ್ವೋ ಅವನ್ನು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದ್ನ ಯಾವಾಗ ಅವ್ರು ಒದಗ್ಸಕ್ ಆಗಲ್ವೋ ಒಬ್ಬ ಡೆವಲಪರ್ ಕೈಲಿ, ಆ ಸೈಟ್ ನ ಬಿಟ್ಬಿಡಿ ಅಂತಂದ್ ಬೆಳ್ಬಿಟ್ಟು ಹೇಳ್ತಾರೆ ಅಲ್ವಾ ಸರ್? ನಂದು ಇದು ಪರ್ಸನಲ್ ಸಜೆಷನ್ ಇದು ನಿಜವಾಗ್ಲೂ. ಯಾಕಂದ್ರೆ ಕಷ್ಟಪಟ್ಟು ದುಡ್ದಿರ್ತಾರೆ ಅಮೌಂಟ್ ಅನ್ನು. ಅವರ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು, ಏನಕ್ಕಾದ್ರೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಅವರು ಪ್ಲಾನ್ ಮಾಡಿರ್ತಾರೆ. ಪಾಪ ಒಂದು ಅಡ್ವೊಕೇಟ್ ಮುಖಾಂತರ ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡು ಎಲ್ಲಾ ವಿಧದಲ್ಲಿ ಸಮಾಧಾನ ಆದಾಗ ಮುಂದುವರಿಯೋದು ಉತ್ತಮ ಅಂತ ನನ್ನ ಪರ್ಸನಲ್ ಸಜೆಷನ್. ಯಾಕಂದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ನಮ್ಮ ಕಿವಿವರೆಗೂ ಬಿದ್ದಿದೆ ಸರ್. ಏನಂದ್ರೆ ಅಡ್ವಾನ್ಸು 5,000 ಬೇಡ 10,000 ಕೆಲವೊಂದು ಇರುತ್ತೆ. ಸೊ ಆ ಅಮೌಂಟ್ನ ಕೊಟ್ಟು ಸೊ ಲಾಯರ್ ಹತ್ರ ಹೋಗ್ತಾರೆ. ಅವ್ರು ಏನು ಕೇಳ್ತಾರೆ, ಒಂದು 5,000 ಬೇಡ, ಓವರ್ ಅಂದ್ರೆ 10,000 ಕೇಳ್ತಾರೆ. ಅದನ್ನ ಕೊಟ್ಬಿಟ್ಟು ಇಲ್ಲಪ್ಪ ಚೆನ್ನಾಗಿಲ್ಲ ಅಂದಾಗ ಏನೋ ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಅದೇ ಇಲ್ಲಿ ಬಂದ್ಬಿಟ್ಟು 2 ಲಕ್ಷ 3 ಲಕ್ಷ ಅಡ್ವಾನ್ಸ್ ಕೊಟ್ಟು ಆ ಅಡ್ವಾನ್ಸು ಬರಲ್ಲ, ಈ ಕಡೆ ಇದು ಆಗಲ್ಲ. ಸೈಟ್ ತಗೊಳ್ಳಿ, ಇಲ್ಲಾಂದ್ರೆ ಅಡ್ವಾನ್ಸ್ ಆಗ ಟೈಮ್ ಪೀರಿಯಡ್ ಹೇಳಿದ್ವಲ್ಲ ಆ ಥರ ಹೇಳ್ತಾರೆ. ಸೊ ಟೈಮ್ ಪೀರಿಯಡ್ ಹೇಳಿರ್ತಾರೆ ಅಂದ್ರೆ ಅವ್ರಿಗೂ ಬ್ಲಾಕ್ ಮಾಡಿರ್ತಾರೆ ಸೈಟ್, ಅವ್ರದ್ದು ಕಷ್ಟನೇ. ಇಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ವಿ ನಾವು ಸೈಟು ಅಂತಂದು ಹೇಳ್ತಾರೆ ಅಲ್ವಾ ಸರ್? ಸೊ ಅವ್ರ ದುಡ್ಡಿಗೆ ಅವ್ರ ಜವಾಬ್ದಾರಿಯಾಗಿದ್ದು ಪ್ರತಿಯೊಂದು ಲೀಗಲ್ ಚೆಕ್ ಮಾಡಿದಾಗ ಓಕೆ ಇಲ್ಲಿ ತಗೋಬಹುದು ಅಂದಾಗ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಹೌದು, ಖಂಡಿತವಾಗಿ ಸರ್. ಅಲ್ವಾ ಸರ್? ಓಕೆ ಸರ್, ವಿಡಿಯೋ ಮುಗಿಸೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.